ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2ಕ್ಕೆ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾವು 4 ಮಾಡೆಲ್ ಕ್ವಶನ್ ಪೇಪರ್ಸನ್ನು ರಿವೈಸ್ ಮಾಡಿದ್ದೀವಿ. ಸೊ ಲಾಸ್ಟ್ ಒಂದು ಪ್ರಿಪರೇಟರಿ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದೀರ ಮಕ್ಕಳ. ಸೊ ಅದರ ಸಂಪೂರ್ಣ ಕೀ ಆನ್ಸರ್ಸ್ನ ಒಂದು ಬಾರಿ ಡಿಸ್ಕಷನ್ ಮಾಡೋಣ. ಏಕೆಂದರೆ ಇದರಿಂದಲೂ ಸಹ ಎಷ್ಟೋ ಕ್ವಶನ್ಸ್ ನಿಮಗೆ ರಿಪೀಟ್ ಆಗುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿ ನೀವು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿ. ಏಕೆಂದರೆ ಒಂದು ಎಕ್ಸಾಮ್ ಈ ರೀತಿ ಇರೋದ್ರಿಂದ ಸೆಕೆಂಡ್ ಪೇಪರ್ ಯಾವ ರೀತಿ ಬರುತ್ತೆ ಅನ್ನೋ ಒಂದು ಐಡಿಯಾ ಸಿಕ್ಕಿದೆ. ಸೊ ಅದರ ಸಂಪೂರ್ಣ ಕೀ ಆನ್ಸರ್ಸ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಕ್ಕಳ. ಸೊ ಮೊದಲನೇದಾಗಿ 6 ಅಂಕಕ್ಕೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಫಸ್ಟ್ ಕ್ವಶನ್, ಚ ವರ್ಗದ ಅನುನಾಸಿಕ ಅಕ್ಷರ. ಸೊ ನಿಮಗೆ ಒಂದು ಎಕ್ಸಾಮಲ್ಲಿ ಮಕ್ಕಳ 1 ಅಂಕಕ್ಕೆ ನಿಮಗೆ ವರ್ಣಮಾಲೆ ಮೇಲೆ ಇರುತ್ತೆ, ಒಂದು ಸಂಧಿ ಬಗ್ಗೆ ಇರ್ತದೆ, ಇನ್ನೊಂದು ವಾಕ್ಯಗಳು, ಅದು ಮಿಶ್ರ ವಾಕ್ಯನ ಅಥವಾ ಸಾಮಾನ್ಯ ವಾಕ್ಯಗಳ ಲೇಖನ ಚಿಹ್ನೆ ಅದ್ರ ಮೇಲೆ ಒಂದು ಪ್ರಶ್ನೆಗಳಿರ್ತದೆ, ಸಮಾಸದ ಮೇಲೆ ಒಂದು ಪ್ರಶ್ನೆ ಇರ್ತದೆ, ಕಾರಕ. ಸೊ ಇವುಗಳನ್ನು ನೀವು ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜಲ್ಲೂ ಸಹ ಹೇಳಿದ್ದೀನಿ, ಇದೇ ರೀತಿ ನಿಮಗೆ ಎಕ್ಸಾಮಲ್ಲಿ ಕೇಳುವಂತಹದ್ದು ಮಕ್ಕಳ. ಸೊ ಮೊದಲನೇದಾಗಿ ನಾವು ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ, ಚ ವರ್ಗದ ಅನುನಾಸಿಕ ಅಕ್ಷರ ಅಂತ ಕೇಳಿದ್ದಾರೆ. ಸೊ ಚ ವರ್ಗದ ನಿಮಗೆ ಚ ಚ ಚ ಜ ನ್ಯ. ಸೊ ಅಲ್ಲಿ ಹೇಳಿದರೆ ನಿಮಗೆ ಗೊತ್ತಾಗ್ತದೆ ಮಕ್ಕಳ, ನ್ಯ ಅನ್ನೋದು ಏನಾಗಿರ್ತದೆ, ಚ ವರ್ಗದ ಅನುನಾಸಿಕ ಅಕ್ಷರ. ಸೊ ಈಸಿಯಾಗಿ ನಿಮಗೆ ಅಲ್ಲಿ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಅತ್ಯವಸರ, ಸೊ ಅಲ್ಲಿ ನಮಗೆ ವ್ಯಂಜನಾಕ್ಷರಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳು ಅದು ಎಣ್ ಸಂಧಿಗೆ ಬರ್ತದೆ, ಮತ್ತು ಅಲ್ಲಿ ಯ ಬಂದಿದೆ, ಹಾಗಾಗಿ ಅದು ಆಬ್ವಿಯಸ್ಲಿ ಅದು ಎಣ್ ಸಂಧಿಗೆ ಬರುವಂಥದ್ದು. ಸೊ ಇಲ್ಲಿಂದ 1 ಅಂಕ ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸಬೇಕಾದ ಲೇಖನ ಚಿಹ್ನೆ. ಸೊ ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದರ ಸಮಾನಾರ್ಥಕ, ಸೊ ಅದರ ಅರ್ಥವನ್ನು ನಾವು ಬರಿಬೇಕಾದ್ರೆ ಆಬ್ವಿಯಸ್ಲಿ ನಾವೇನು ಮಾಡ್ತೀವಿ ಮಕ್ಕಳ, ಆವರಣ ಚಿಹ್ನೆಯನ್ನು ನಾವು ಬಳಸ್ತೀವಿ. ಹಾಗಾಗಿ ಬ್ರಾಕೆಟ್ ಅಂತ ಹೇಳ್ತಿರಲ್ಲ, ಸೊ ಆಬ್ವಿಯಸ್ಲಿ ಸೊ ಅದು ಆವರಣ ಚಿಹ್ನೆ ಆಗಿರ್ತದೆ ಮಕ್ಕಳ. ಹಾಗಾಗಿ ಆವರಣ ಚಿಹ್ನೆ ಕರೆಕ್ಟ್ ಆಗಿರುವಂತಹ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ, ಹೋದಾನು ಪದವು ಕ್ರಿಯಾರೂಪಕ್ಕೆ ಸೇರಿದೆ. ಯಾವ ಕ್ರಿಯಾರೂಪಕ್ಕೆ? ಹೋದಾನು. ಸೊ ಅಲ್ಲಿ ನಿಮಗೆ ಗೊತ್ತಿರಬೇಕು, ಸಂಭವನಾರ್ಥಕ, ವಿದ್ಯಾರ್ಥಕ, ನಿಷೇಧಾರ್ಥಕ, ಸಮಾನಾರ್ಥಕ. ಸೊ ಅದರಲ್ಲಿ ಹೋದಾನು ಅಂದರೆ ಹೋಗಬಹುದು, ಅಲ್ಲಿ ನಮಗೆ ಫ್ಯೂಚರನ್ನು ಹೇಳ್ತದೆ, ಸೊ ಅದು ಸಂಭವನಾರ್ಥಕ. ಹೋಗನು ಅದು ನಿಷೇಧಾರ್ಥಕ. ಹೋಗನು ಮಾಡಲಿ ಅಂಥವೆಲ್ಲ ಏನಾಗ್ತದೆ, ವಿದ್ಯಾರ್ಥಕಕ್ಕೆ ಬರ್ತದೆ. ಹಾಗಾಗಿ ಇದ್ರ ಮೇಲೆ ನಿಮಗೆ ಕ್ರಿಯಾರೂಪದ ಮೇಲೆ ಒಂದು ಪ್ರಶ್ನೆ ಇರ್ತದೆ, ನೋಡ್ಕೊಳ್ಳಿ. ಸೊ ಸಂಭವನಾರ್ಥಕ ಪದ, ಯಾಕೆಂದರೆ ಓದಾನು ಹೋಗುವನು ಒಂದು ಫ್ಯೂಚರ್ ಟೆನ್ಸಲ್ಲಿ ಹೇಳ್ತಿರುವಂಥದ್ದು, ಹಾಗಾಗಿ ಅದು ಸಂಭವನಾರ್ಥಕಕ್ಕೆ ಬರ್ತದೆ ಮಕ್ಕಳ. ನೆಕ್ಸ್ಟ್ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ. ನಿಮಗೆ ಪ್ರತಿಯೊಂದು ವಿಭಕ್ತಿಗಳ ಕಾರ್ಯಕಾರ್ಥಗಳನ್ನು ನೀವು ಕಲ್ತ್ಕೊಂಡಿರಬೇಕು ಮಕ್ಕಳ. ಹಾಗೆ ವಿಭಕ್ತಿಗಳು ಹಳೆಗನ್ನಡ ಮತ್ತು ಹೊಸಗನ್ನಡದ 2 ವಿಭಕ್ತಿಗಳನ್ನ ಕಲ್ತ್ಕೊಂಡಿರಿ, ಮತ್ತು ಕಾರಕಾರ್ಥಕ. ಏಕೆಂದರೆ ನಿಮ್ಮ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದು ವಿಭಕ್ತಿ ಬಿಟ್ಟರೆ ಇನ್ನೆಲ್ಲ ಕಾರಕಾರ್ಥನೇ ಕೇಳಿರುವಂಥದ್ದು. ಹಾಗಾಗಿ ಕಾರಕಾರ್ಥಕಗಳನ್ನ ನೋಡ್ಕೊಳ್ಳಿ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅದು ಅಧಿಕರಣ ಆಗಿರ್ತದೆ, ಹಾಗಾಗಿ ಅಧಿಕರಣ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 6ನೇ ಪ್ರಶ್ನೆ, ತಲೆ ಪ್ಲಸ್ ನೋವು ತಲೆನೋವು. ಸೊ ಇಲ್ಲಿ ಸಮಾಸ ಕೇಳಿದರೆ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು, ಹಾಗಾಗಿ ಅದು ತತ್ಪುರುಷ ಸಮಾಸಕ್ಕೆ ಬರುವಂತಹ ಒಂದು ಉದಾಹರಣೆಯಾಗಿದೆ. ಸೊ ಇದಿಷ್ಟು ನಿಮಗೆ ನೋಡಿ, ಗ್ರಾಮರ್ ಪಾರ್ಟ್ ಬಹಳ ಈಸಿ ಇದೆ ಮಕ್ಕಳ. ಸೊ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪರ್ಯಾಯ ಬದಲಿರಿ. ಪ್ರತಿಹಾರಿ ಪಡಿಯರ, ಸಂದೇಹ ಸಂದೇಹ. 12 ಸಂಖ್ಯಾವಾಚಕ, ಮೂಡಣ ದಿಗ್ವಾಚಕ, ಅದು ದಿಕ್ಕನ್ನು ಸೂಚಿಸ್ತಾ ಇದೆ. ನಿನಗಾಗಿ ಅನ್ನೋದು ತದ್ದಿತಾಂತ ವ್ಯಯ, ಚಲುವಿಕೆ ಅನ್ನೋದು ತದ್ದಿತಾಂತ ಭಾವನಾಮ. ನೆಕ್ಸ್ಟ್ ಉಂಟು ಕ್ರಿಯಾರ್ಥಕ ವ್ಯಯ, ಕೂಡಲೇ ಅನ್ನೋದು ಅನ್ವರ್ತಕ ವ್ಯಯ. ಸೊ ಹಾಗಾಗಿ ಅವ್ಯಯದ ಮೇಲೆ, ಭಾವನಾಮಗಳ ಮೇಲೆ, ಸೊ ದಿಕ್ವಾಚಕ ಇವುಗಳ ಮೇಲೆ ಕೇಳ್ತಾರೆ, ದ್ವಿರುಕ್ತಿಗಳು. ಸೊ ಇವುಗಳನ್ನ ನೋಡ್ಕೊಂಡಿರಿ. ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಿಗೆ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಬ್ಲೂ ಪ್ರಿಂಟಲ್ಲಿ ಕೇಳಿದಾರಲ್ಲ ಅದ್ರ ಮೇಲೇ ಕೇಳಿರೋವಂಥದ್ದು. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತನ್ನು ಕೊಡ್ತಾರೆ?
ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರವಾಗಿ ತರಬೇತನ್ನು ಕೊಡ್ತಾರೆ. ನೆಕ್ಸ್ಟ್ ಶಾನುಭೋಗರು ಚಿಕ್ಕನಾಯಕಹಳ್ಳಿಗೆ ಏಕೆ ಹೋಗಿದ್ದರು? ಸೊ ಅವರು ಹಳ್ಳಿಗೆ ಇರಸಾಲಿಗೆ ಹೋಗಿರ್ತಾರೆ, ಚಿಕ್ಕನಾಯಕನಹಳ್ಳಿನ ಇರಸಾಲಿಗೆ ಹೋಗಿರ್ತಾರೆ. ನೆಕ್ಸ್ಟ್ ಪ್ರವಾಸದ ಕುರಿತು ಬೇಕನ್ನನ್ನು ಹೇಳಿದ ಮಾತು ಯಾವುದು? ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ರಾಜಪಟ್ಟಣದ ಅರಸ ಯಾರು? ಸುಬಲ. ಹಲಗಲಿಯನ್ನು ಲೂಟಿ ಮಾಡಲು ಹೇಳಿದವರು ಕಾರ ಸಾಹೇಬ ಅಥವಾ ನೀವು ಅಲೆಕ್ಸಾಂಡರ್ ವಿಲಿಯಂ ಕರ್ರೆ ಎಂಬ ಬ್ರಿಟಿಷ್, ಎರಡರಲ್ಲಿ ಯಾವುದನ್ನು ಬರೆದ್ರೂ ಸಹ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಭಾರ್ಗವ ಎಂದರೆ ಯಾರು? ಭಾರ್ಗವ ಎಂದರೆ ಪರಶುರಾಮ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಆಡುತ್ತಿವೆ? ಮನ ತುಂಬಿ ಹಾಡುತ್ತಿವೆ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳ. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಬರೀಬೇಕು. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಸೊ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು, ಬುದ್ಧಿಶಾಲಿಯಾಗಿತ್ತು. ಸೂರ್ಯನು ಮುಳುಗದೇ ಇರುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತದೆ. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಗಳನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸ್ತಾರೆ. ತಮ್ಮ ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸ್ತಾರೆ ಹಾಗೂ ಅರಳಿಸ್ತಾರೆ. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ವಿಚಾರಗಳನ್ನು ಭಾಷೆಯ ಮುಖಾಂತರವಾಗಿ ವ್ಯಕ್ತಗೊಳಿಸ್ತಾ ಹೋಗ್ತಾರೆ. ಇದಿಷ್ಟನ್ನು ನೀವು ಬರೆದ್ರೆ ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿದಂತಹ ಮಾತುಗಳು ಯಾವುವು? ಸೊ ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ, ದುರಾದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡ್ತೇವೆ, ಕಡಿಮೆ ಕೆಲಸವನ್ನು ಮಾಡ್ತೇವೆ, ಆದರೆ ತಾವು ನುಡಿದಂತೆಯೇ ನಡೆದಿದ್ದೀರಿ. ಇದರ ದೂಷಣೆಗೆ ನೀವು ನುಡಿದಂತೆ ನಡೆಯಲಾರೆವೆಂಬ ದೂಷಣೆಗೆ ಒಳಗಾಗಿದ್ದೇವೆ. ನಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸಗಳಲ್ಲಿ ನಿಯುಕ್ತರಾಗ್ತಾರೆ? ಸೊ ಅವರು ಉಪಹಾರ ಗೃಹಗಳಲ್ಲಿ ಮಾಣಿಗಳಾಗಿ, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ಗಳಾಗಿ, ಗುಮಾಸ್ತರಾಗಿ, ಸಿನಿಮಾ ಥಿಯೇಟರ್ಗಳಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿಯೂ ಸಹ ಇರ್ತಾರೆ. ನೆಕ್ಸ್ಟ್ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಸೊ ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ಸೂರ್ಯಮಿತ್ರನು ಮಾಡಿದ್ದು ಎಲ್ಲ ಅಪಕಾರ ಎಂದು ಯೋಚಿಸ್ತಾರೆ. ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದಾಗ ಅನ್ನಕ್ಕೆ ಒಂದು ಚೂರು ಎಣ್ಣೆಯನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮಗೆ ಒಂದು ದಿನವೂ ಕೊಡಲಿಲ್ಲ. ಕೆರೆಗೆ ನಾವು ಸ್ನಾನಕ್ಕೆ ಹೋದಾಗಲೂ ಸಹ ಎಣ್ಣೆಯ ವಾಸನೆಯನ್ನು ಸಹ ತೋರಿಸಲಿಲ್ಲ. ತಾನು ಆಗಾಗ ಹಲವು ನೆಂಟರಿಷ್ಟರನ್ನು ಕರೆಸಿ ತಮ್ಮ ಕಣ್ಣೆದುರಿಗೆ ದಿವ್ಯವಾದ ಆಹಾರವನ್ನು ಉಣ್ಣುತ್ತಿದ್ದರು. ಆಳುಗಳಿಗೂ ಸಹ ಔತಣದೂಟವನ್ನು ನೀಡ್ತಾ ಇದ್ರು. ಆದರೆ ಯಾವ ಹಬ್ಬಗಳಲ್ಲೂ ನಮಗೆ ಊಟ ಬಡಿಸಲಿಲ್ಲ ಅಂತ ಹೇಳಿ ಇವನೊಬ್ಬ ಪಂಚಮಹಾಪಾತಕ ಅಂತ ಹೇಳಿ ತಮ್ಮೊಳಗಡೆಯೇ ಅವನನ್ನು ದಂಡಿಸಿ ಬೈತಾರೆ. ನೆಕ್ಸ್ಟ್ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಸೊ ಈ ಕ್ವಶನ್ನು ಇವೆರಡು ಹಸಿರು ಪಾಠದಲ್ಲಿ 2 ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್. ಎರಡರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರ್ತದೆ ಮಕ್ಕಳ. ಸೊ ಕಾಲವೆಂಬ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳೊಡೆದವೋ ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ನಕ್ಷತ್ರಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರನನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದವರೆಗೆ ಹಾರುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣ ಏಕೆಂತ ಹೇಳಿದರೆ ಕ್ರಿಸ್ತಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕುಂಪಣಿ ಸರ್ಕಾರ ನಿಶಸ್ತ್ರೀಕರಣದ ಕಾಯ್ದೆಯನ್ನು ಜನರೆಲ್ಲರಿಗೆ ಹೊರಡಿಸ್ತದೆ. ಈ ಆದೇಶದ ಪ್ರಕಾರ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಗೆ ಬಂದು ಜೋರು ಮಾಡಿ ಬೇಡರ ಆಯುಧಗಳನ್ನು ಕಸಿದುಕೊಳ್ಳಲು ಹೋಗ್ತಾರೆ. ಇದನ್ನು ವಿರೋಧಿಸಿದಂತಹ ರಾಮ, ಬಾಲ, ಹನುಮ, ಜಡಗ ಇವರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆಯನ್ನು ಹೇಳ್ತಾರೆ. ನೆಕ್ಸ್ಟ್ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣನ್ನು ಕುರಿತು ತನ್ನ ಸಹೋದರಿಗೆ ಹೇಳಿದ ಮಾತುಗಳು ಏನು? ಇದು ಬಹಳ ಪೂಜ್ಯನೀಯವಾದಂತಹ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಿಂದ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಗಾಂಧೀಜಿಯವರು ಟು ದಿಸ್ ಲಾಸ್ಟ್ ಕೃತಿಯಿಂದ ತಿಳಿದ ಸಿದ್ಧಾಂತಗಳು ಯಾವ್ಯಾವು? ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕೆ ಇರುವಂತಹ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಾಮಾನ್ಯವಾದ ಹಕ್ಕಿದೆ. ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈಕಸುಬುಗಾರನ ಜೀವನವೇ ಯೋಗ್ಯವಾದ ಜೀವನ.
ನೆಕ್ಸ್ಟ್ ವಚನಗಳಲ್ಲಿ ನಮಗೆ ಇಂಪಾರ್ಟೆಂಟ್ ಕ್ವಶನ್, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಸೊ ಚಂದನವನ್ನು ಕಡಿದು ಕೊರೆದು ತೇದರೂ ಅದು ಸುವಾಸನೆಯನ್ನು ನೀಡದೇ ಇರಲಾರದು. ಅದೇ ರೀತಿ ಚಿನ್ನವನ್ನು ಕಡಿದು ತಿಕ್ಕಿದರೂ ಸಹ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ಕಬ್ಬನ್ನು ಗಿಣ್ಣು ಗಿಣ್ಣಾಗಿ ತುಂಡರಿಸಿದರೂ ಗಾಣದಲ್ಲಿ ಹಾಕಿ ಅರೆದರೂ ಬೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತಗೊಂಡಿದೆ. ನೆಕ್ಸ್ಟ್, ಪ್ರಾಸವನ್ನು ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣವೇನು? ಸೊ ಈಗ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಆನ್ಸರ್ಸ್ಗಳು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲೇ ಇದೆ ಮಕ್ಕಳು. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟು, ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲಿ ಸಾರಾ ಅಬೂಬಕರ್ ಮತ್ತು ಕುವೆಂಪು ಅವ್ರ ಬಗ್ಗೆ ಕೇಳಿದರು. ಸೊ ನೀವು ಬರಿಬೇಕಾದ್ರೆ ಈ ರೀತಿ ಬರಿಬೇಕು. ಲೇಖಕಿ ಸಾರಾ ಅಬೂಬಕರ್ ಅವರು ಕ್ರಿಸ್ತಶಕ 1936ರಂದು ಕಾಸರಗೋಡು ಎಂಬ ಊರಿನಲ್ಲಿ ಜನಿಸ್ತಾರೆ. ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಇವರು ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವು, ಈ ರೀತಿ ಹಲವಾರು ಕಾದಂಬರಿಗಳನ್ನು ಹಾಗೂ ಚಪ್ಪಲಿ, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಎಂಬ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಸೊ ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್, ಕುವೆಂಪು ಅವ್ರ ಬಗ್ಗೆ ಇದೇ ರೀತಿ ವಾಕ್ಯ ರೂಪದಲ್ಲಿ ಬರೀರಿ ಮಕ್ಕಳು. ಇವರು 1904ರಲ್ಲಿ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂಬ ಕಾವ್ಯನಿಯಮದಿಂದಲೇ ಪ್ರಸಿದ್ಧರಾಗಿರುವ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಸೊ ಇವರು ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ, ಶ್ರೀರಾಮಾಯಣ ದರ್ಶಂ, ಕಾನೂರ ಹೆಗ್ಗಡತಿ, ಹೀಗೆ ಎಲ್ಲವನ್ನ ಬರೀಲಿಕ್ಕಾಗಲಿಲ್ಲ ಅಂದರೂ ಕೆಲವು ಕೃತಿಗಳನ್ನು ಬರೆದಿದ್ದಾರೆ ಅಂತ ಹೇಳಿ ಬರೆದು, ತದನಂತರ ಇವರ ಶ್ರೀರಾಮಾಯಣ ದರ್ಶಂ ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಹಾಗೆ ರಾಷ್ಟ್ರಕವಿ ಎಂಬ ಬಿರುದು ಸಹ ಸಿಕ್ಕಿದೆ ಅಂತ ಹೇಳಿ ನೀವು ಬರೀಬೇಕು. ನೆಕ್ಸ್ಟ್, 6ನೇ ಮೇನಲ್ಲಿ ನಮಗೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 3 ಲೈನ್ ಕೊಟ್ಟಿರೋದ್ರಿಂದ ಇದು ಷಟ್ಪದಿಗೆ ಹೋಗ್ತದೆ. ಈಗ ಅದನ್ನು ವಾರ್ಧಕನ ಅಥವಾ ಬಾಮಿನಿ ಷಟ್ಪದಿನ ನೋಡೋಣ. ಸತಿ ಮಡಿಸಿ ನಿಡುವಲೆ ವಿಡಿದು ಕೈ ಬಸವಳಿದು ದತಿ ಚಿಂತೆಯೊಳು ಮೆರೆದ ತನ್ಮೋಜು ವಿಡಿದ ಪುಬರ್ತಿ ಭಾರವಾಗಿ ಕಣ್ಮುಚ್ಚಿ ತೋಳ್ತೊಡೆ ಮಿದುಕೆ ಸುಯ್ ಸು ನಿದ್ರಿಕೆ ವಿದು. ಸೊ ಇದನ್ನು ಕರೆಕ್ಟಾಗಿ ಲಘುಗುರು ಹಾಕ್ತಾ ಹೋಗಿ ಮಕ್ಕಳ. ಇಲ್ಲಿ ನಮಗೆ 5 ಮಾತ್ರಾ ಗಣಗಳು ಸಿಗ್ತಾ ಇದೆ. ಸೊ 5 ಮಾತ್ರೆಯ ಗಣಗಳು ಸಿಕ್ತಾಗ ಇದು ಆಬ್ವಿಯಸ್ಲಿ ಏನಾಗಿರ್ತದೆ, ವಾರ್ಧಕ ಷಟ್ಪದಿಗೆ ಬರುವಂತಹದ್ದಾಗಿರ್ತದೆ. ನೀವು ಗೊತ್ತಿರಬೇಕು ಮಕ್ಕಳ, 5 ಬರೋದು ವಾರ್ಧಕ ಷಟ್ಪದಿ, 3-4 ಬರುವಂಥದ್ದು ಬಾಮಿನಿ ಷಟ್ಪದಿಗೆ ಆಗಿರ್ತದೆ. ಸೊ ಈ ರೀತಿ ಕರೆಕ್ಟಾಗಿ ನೀವು ಲಘುಗುರುವನ್ನು ಹಾಕಿ ಪ್ರಸ್ತಾರವನ್ನು ಹಾಕಿ ವಿಂಗಡಣೆ ಮಾಡಿ ತದನಂತರ ಛಂದಸ್ಸನ್ನು ಬರೆದ್ರೆ ಪೂರ್ತಿಯಾಗಿ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್, ನಿಮಗೆ 7ನೇ ಮೇನಿಗೆ ಬಂದರೆ ಅಲಂಕಾರ ಇರುತ್ತೆ ಮಕ್ಕಳು. ಅದರ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ಇಲ್ಲಿ ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ. ಸೊ ಇಲ್ಲಿ ಹೋಲಿಕೆಯನ್ನು ಮಾಡಿದರೆ ಗುಂಡುಗಳನ್ನು ಸಿಡಿಲಿಗೆ ಹೋಲಿಸಿದ್ದಾರೆ. ಹಾಗಾಗಿ ಇದೊಂದು ಉಪಮಾಲಂಕಾರ ಆಗ್ತದೆ ಮಕ್ಕಳ. ಲಕ್ಷಣ ಬರೀರಿ. 2 ವಸ್ತುಗಳಿಗೆ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಲಾಗಿದೆ. ಹಾಗಾಗಿ ಇದೊಂದು ಉಪಮಾಲಂಕಾರ. ಉಪಮೇಯ ಗುಂಡು ಸುರಿಯುವುದು, ಉಪಮಾನ ಸಿಡಿಲು ಸಿಡಿದಾಂಗ, ಉಪಮವಾಚಕ ಹಾಂಗ ಸಮಾನ ಧರ್ಮ ಸುರಿಯುವುದು. ಸೊ ಇದನ್ನು ಬರೆದಿರಿ ಸಮನ್ವಯ. ಇದಿಷ್ಟು ಬರೆದ್ರೆ 3 ಅಂಕ. ನೆಕ್ಸ್ಟು 8ನೇ ಮೇನಲ್ಲಿ ನಿಮಗೆ ಗಾದೆಗಳ ಬಗ್ಗೆ ಕೇಳಿದ್ದಾರೆ. 2 ಗಾದೆ ಕೊಟ್ಟಿದ್ರು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇನ್ನೊಂದು ಬಂದು ತುಂಬಿದ ಕೊಡ ತುಳುಕೋದಿಲ್ಲ. ಸೊ ಸ್ಟಾರ್ಟಿಂಗ್ ಮಾತ್ರ ಇಂಟ್ರಡಕ್ಷನ್ ಇದೇ ಆಗಿರಲಿ ಮಕ್ಕಳ. ಯಾವುದೇ ಗಾದೆಯನ್ನು ಕೊಟ್ಟಿದ್ರು ಸಹ ಇದಿಷ್ಟು ನೀವು ಬರೀಲೇಬೇಕು. ಗಾದೆಗಳು ವೇದಗಳಿಗೆ ಸಮಾನ. ಗಾದೆ ಹಿರಿಯರ ಮತ್ತು ಜನಪದರ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಅಂತ ಹೇಳಿ ಬರೆದು, ಆಮೇಲೆ ಗಾದೆಗಳು ಜೀವನ ಅನುಭವಕ್ಕೆ ಹಿಡಿದ ಕನ್ನಡಿಯಾಗಿವೆ, ಆದ್ದರಿಂದ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿವೆ ಅಂತ ಹೇಳಿ ಬರೆದು, ಅಂತಹ ಗಾದೆಗಳಲ್ಲಿ ಈ ಕೊಟ್ಟಿರುವಂತಹ ಮೇಲ್ಗಡೆ ಗಾದೆನ ಬರೆದು ಇದು ಸಹ ಒಂದು ಅಂತ ಬರೆದು ತದನಂತರ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ 2 ಗಾದೆಗಳನ್ನು ಸಹ ನೀವು ಅದೇ ರೀತಿಯೇ
ಬರಿಬೇಕಾಗ್ತದೆ. ಆದರೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀವು ಬರೆದಿದ್ರೆ ಪೂರ್ಣ ಅಂಕ ಸಿಗ್ತದೆ. ನೆಕ್ಸ್ಟು 11ನೇ ಮೇನಿಗೆ 9ನೇ ಮೇನಿಗೆ ಬಂದರೆ ಸಂದರ್ಭ ಸ್ವಾರಸ್ಯ ಇರ್ತದೆ. 18 ಅಂಕಗಳು, 6 ಪ್ರಶ್ನೆಗಳು, 3 ಪ್ರಶ್ನೆಗಳು ಪಾಠದಿಂದ, 3 ಪ್ರಶ್ನೆಗಳು ಪದ್ಯದಿಂದ. 33ನೇ ಪ್ರಶ್ನೆ, ಹುಲಿ ಈಗ ಎಷ್ಟು ಹಸಿದಿರಬೇಕು. ಸೊ ಈ ವಾಕ್ಯವನ್ನು ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ. ಕವಿಯ ಹೆಸರು ಮತ್ತು ಆಕಾರ ಗ್ರಂಥವನ್ನು ಬರೆದು ಪಾಠದ ಹೆಸರನ್ನು ಬರೆದ್ರೆ 1 ಅಂಕ ಸಿಗ್ತದೆ. ತದನಂತರ ಸಂದರ್ಭ, ಯಾವಾಗ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಂಡು ಜೀವವನ್ನು ಉಳಿಸಿಕೊಂಡಂತಹ ಸಂದರ್ಭದಲ್ಲಿ ಈ ವಾಕ್ಯವನ್ನು ನೆನೆಸ್ಕೊಳ್ತಾರೆ. ಸೊ ಸ್ವಾರಸ್ಯವನ್ನು ಬರೀಬೇಕು. ನೆಕ್ಸ್ಟ್ ಕೈಗಾರೀಕರಣ ಇಲ್ಲವೇ ಅವನತಿ, ಇದನ್ನು ಭಾಗ್ಯಶಿಲ್ಪಿಗಳು ಪಾಠದಿಂದ ಆಯ್ಕೆ ಮಾಡಲಾಗಿರುವಂತಹದ್ದು ಮಕ್ಕಳ. ಸೊ ಈ ಕ್ವಶನ್ನು ಸಹ ಪಾಠದಿಂದ ಕೇಳಿರಿದರೆ. ಸೊ ಸಂದರ್ಭವನ್ನು ಬರೀರಿ, ಸ್ವಾರಸ್ಯವನ್ನು ಬರೀರಿ. ಸೊ ನಿಮಗಿಲ್ಲಿ ಸಂದರ್ಭ ಸ್ವಾರಸ್ಯ ಕಾಣಿಸ್ತಾ ಇದೆ. ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವನ್ ನಿಮ್ಮ ಕಮಿಂಗ್ ಎಕ್ಸಾಮ್ಸ್ಗಳಿಗೂ ಸಹ ಬಹಳ ಯೂಸ್ಫುಲ್ ಆಗ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ, ತಮ್ಮ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ. ಸೊ ಈ ಒಂದು ವಾಕ್ಯವನ್ನು ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದಲೇ ಆರಿಸಿಕೊಳ್ಳಲಾಗಿದೆ. ಸೊ ದೇವನೂರು ಮಹಾದೇವ ಅವರು ಬರೆದಿರುವಂಥದ್ದು. ಸೊ ಸಂದರ್ಭ ಮತ್ತು ಸ್ವಾರಸ್ಯ ಹೀಗಿರಬೇಕು, ಬರೆದಿರಬೇಕು. ನೆಕ್ಸ್ಟು ಬೆಳೆ ಹೊಳೆ ಬಣ್ಣದ ಗರಿಯುಂಟು, ಈ ವಾಕ್ಯವನ್ನು ದ ರಾ ಬೇಂದ್ರೆ ಅವರು ಬರೆದಿರುವಂತಹ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಕೇಳಿದ್ದಾರೆ ಮಕ್ಕಳ. ಸೊ ಸ್ವಾರಸ್ಯ, ಕಾಲವೆಂಬ ಹಕ್ಕಿಯು ರೆಕ್ಕೆಗಳಿರುವ ಬಣ್ಣಗಳ ಭೌತಿಕ ರೂಪವನ್ನು ಕಾಲದ ಗುರುತಾಗಿ ಪೂರ್ಣವಾಗಿ ವ್ಯಕ್ತಪಡಿಸಲಾಗಿದೆ ಅಂತೇಳಿ ಸ್ವಾರಸ್ಯ ಬರೀಬೇಕು. ನೆಕ್ಸ್ಟ್ 37ನೇದು, ಎನ್ನಣುಗಳೆನ್ನಾಣುಗ ದಮಕ್ ನಿಕ್ಕಿದು ಪಾರ್ಥ ಭೀಮರು. ಸೊ ಇದನ್ನು ಚಲಮನೆ ಮೆರವೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ರನ್ನ ಅವರು ಬರೆದಿರುವಂತಹ ಒಂದು ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಮಕ್ಕಳ. ಸೊ ಸಂದರ್ಭ ಮತ್ತು ಸ್ವಾರಸ್ಯ. ನೆಕ್ಸ್ಟು ಎಂತು ನಾಣಿಲಿಗಪ್ಪರೆ ಮಾನಸರು. ಸೊ ಇದನ್ನು ಕೆಮ್ಮೆನೆ ಮೀಸೆ ಹೊತ್ತೆನೆ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ. ಪಂಪ ಅವರು ಬರೆದಿರುವಂತಹ ಒಂದು ಕೃತಿಯಾಗಿರ್ತದೆ ಮಕ್ಕಳ. ಸೊ ಅದರಲ್ಲಿ ಆಯ್ಕೆ ಮಾಡಿರುವಂಥದ್ದು ಸಂದರ್ಭ ಸ್ವಾರಸ್ಯ ಬರೀರಿ. ಇದಿಷ್ಟು ನಿಮಗೆ 18 ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಆಗ್ತದೆ ಮಕ್ಕಳ. ಈಗ ನಿಮಗೆ ಇದಿಷ್ಟು ಪಾಠಗಳಿಂದ ಕೇಳಿದ್ದಾರೆ ಅಂದರೆ ಇನ್ನು ಉಳಿದಂತಹ ಪಾಠಗಳನ್ನು ನೀವು ನೋಡ್ಕೊಳ್ಳಿ. ಈ ಒಂದು ನಾಳೆ ಬರೆಯುವ ಪ್ರಿಪ್ರೇಟ್ರಿಗೆ ಆ ಪಾಠಗಳಿಂದ ತೆಗೆದುಕೊಳ್ಳುವ ಸಾಧ್ಯತೆಗಳಿರ್ತದೆ. ನೆಕ್ಸ್ಟ್ ಇಲ್ಲಿ ಪದ್ಯ ಪೂರ್ಣಗೊಳಿಸಲಿಕ್ಕೆ ಇಲ್ಲಿ ನಮಗೆ ಕಲುಷಿತವಾದಿ ನದಿ ಜಲಗಳಿಗೆ ಮತ್ತು ಮತಗಳೆಲ್ಲವ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಈ 2 ಪೋಯಮ್ಸನ್ನು ಕೇಳಿದ್ದಾರೆ. ಹಾಗಾಗಿ ಈ ಒಂದು ಪ್ರಿಪ್ರೇಟ್ರಿನಲ್ಲಿ ಇದನ್ನು ಬಿಟ್ಟು ನಿಮಗೆ ಕಿಮ್ಮೆನೆ ಮೀಸೆ ಹೊತ್ತೆನೆ ಮತ್ತು ವೀರಲವ ಇವೆರಡರಲ್ಲಿ ನಿಮಗೆ ಕೇಳುವ ಸಾಧ್ಯತೆಗಳಿರ್ತದೆ. ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಪದ್ಯ ಭಾಗ ಓದಿ ಅಡಕವಾಗಿರುವ ಮೌಲ್ಯ ಅಥವಾ ಸಾರಾಂಶವನ್ನು ಬರಿಬೇಕು. ಸೊ ಇಲ್ಲಿ ನಮಗೆ ಇದರ ಮೌಲ್ಯ ಮತ್ತು ಸಾರಾಂಶವನ್ನು ಕೇಳಿದ್ದಾರೆ. ಸೊ ಬರಿಬೇಕಾಗುತ್ತೆ ನೋಡಿ. ಇಲ್ಲಿ ಇದೇ ರೀತಿ ನೀವು ಬರೆದಿದ್ರೆ ಇವನ್ ಪ್ರಿಪ್ರೇಟ್ರಿಯಲ್ಲೂ ಅಂಕ ಸಿಕ್ಕಿರ್ತದೆ. ಸೊ ಈಗ ನೀವು ನೆಕ್ಸ್ಟು ಈ ಸೆಕೆಂಡ್ ಪ್ರಿಪ್ರೇಟ್ರಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು 7-8 ವಾಕ್ಯಗಳಲ್ಲಿ ಬರೀಲಿಕ್ಕೆ ಸೊ ಒಂದು ಮಕ್ಕಳ ಪಾಠದಿಂದ ಒಂದು ಪೋಯಮ್ ಇರ್ತದೆ. ಪಾಠದಿಂದ ನಿಮಗೆ ಶಬರಿಯಿಂದಲೇ ಕೇಳುವಂಥದ್ದು ಮಕ್ಕಳ. ಹಾಗಾಗಿ ಶಬರಿ ಪಾಠದಿಂದ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಶಬರಿಯ ಚಿಂತೆ ಹಿಂಗಿ ಓದ ಬಗ್ಗೆ ಕೇಳ್ತಾರೆ. ಅದೇ ಪ್ರಶ್ನೆಗೆ ಆಪ್ಷನ್ನು ಇರುತ್ತೆ. ಸೊ ಇಲ್ಲಿ ಸಂಕಲ್ಪ ಸಾಧನೆಯ ಪ್ರತಿಮೂರ್ತಿ ಶಬರಿ ಎನ್ನುವುದನ್ನು ಸಮರ್ಥಿಸಿ. ಸೊ ಹಾಗಾಗಿ ಸಂಪೂರ್ಣವಾಗಿ ಸ್ವಾರಸ್ಯವನ್ನು ನೀವಲ್ಲಿ ಬರಿಬೇಕಾಗ್ತದೆ. ಸೊ ಹಾಗಾಗಿ ಒಂದು ಪ್ರಶ್ನೆ ಶಬರಿಯಿಂದ ಫಿಕ್ಸ್ ಆಗಿರ್ತದೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಇನ್ನು ಉಳಿದಂತಹವು ನಿಮಗೆ ಸಂಕಲ್ಪ ಗೀತೆಯಿಂದ ಕೇಳ್ಬೋದು ಅಥವಾ ವೀರಲವದಿಂದ ನಿಮಗೆ ಕೇಳುವ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ನೋಡ್ಕೊಳ್ಳಿ. ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು. ಸೊ ಇದು ನಿಮಗೆ ವೀರಲವದಿಂದ ಕೇಳಿದ್ದಾರೆ. ಲವನಲ್ಲಿದ್ದಂತಹ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಇದು ಕಂಪ್ಲೀಟ್ ಸಮ್ಮರಿಯನ್ನು ನೀವು ಬರೆದ್ರೆ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಅಪಠಿತ ಗದ್ಯ ಇರ್ತದೆ ಮಕ್ಕಳ. ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏಕೆಂದರೆ 4 ಅಂಕ ಇರ್ತದೆ, 2 ಪ್ರಶ್ನೆಗಳಿರ್ತದೆ. ಸೊ ಇಲ್ಲಿ ನಿಮಗೆ ಕರೆಕ್ಟಾಗಿ ಪ್ಯಾಸೇಜನ್ನು ಓದ್ಕೊಬಿಟ್ರೆ ಆನ್ಸರ್ ಅಲ್ಲೇ ಇರ್ತದೆ. ತಕ್ಕರ್ ಬಾಪರವರ ಸೇವಾ ಮನೋಭಾವದ ಹಿರಿಮೆಯನ್ನು ತಿಳಿಸಿ. ಸೊ ಇದಿಷ್ಟನ್ನು ನೀವು ಸ್ಟಾರ್ಟಿಂಗಲ್ಲೇ ಇದೆ. ಅದೇ ರೀತಿ ಅದು 2ಕ್ಕೂ ಸಹ ಅವರಿಗೆ ಏನೇನೆಲ್ಲ ಹೆಸರುಗಳಿದ್ದೋ ಆ ಹೆಸರನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಬರೆದ್ರೆ ನಿಮಗೆ ಆನ್ಸರಲ್ಲಿಗೆ 4 ಅಂಕ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ 14th ಮೇನ್ ಬಂದರೆ ನಿಮಗೆ ಪತ್ರಲೇಖನ, ಒಂದು ವ್ಯಾವಹಾರಿಕ, ಒಂದು ವೈಯಕ್ತಿಕ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ವ್ಯಾವಹಾರಿಕ ಬರಿತಾ ಇದ್ದರೆ ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ ಮಕ್ಕಳ. ಫಸ್ಟು ಇವರಿಂದ ಇವರಿಗೆ ಬರೆದು ಸೊ ಆನಂತರ ನೀವು ಮಾನ್ಯರೇ ಏನು ವಿಷಯ ಕೊಟ್ಟಿದ್ದಾರೆ ಅದನ್ನು ಬರಿಬೇಕಾಗ್ತದೆ. ಈಗ ನಮ್ಮ ಶಾಲೆಗೆ ಗ್ರಂಥಾಲಯದ ಸೌಲಭ್ಯವನ್ನು ಕಲ್ಪಿಸಿಕೊಡುವಂತೆ ಕೋರಿ ಮನವಿ ಅಂತ ಬರೆದು ತದನಂತರ ಕಂಪ್ಲೀಟಾಗಿ ಬರಿಬೇಕು.
ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಅಲ್ಲೇನು ಅಡ್ರೆಸ್ ಕೊಟ್ಟಿರ್ತಾರೆ ಅದೇ ರೀತಿ ಬರಬೇಕು. ನಾನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ನಮ್ಮ ಜಿಲ್ಲೆಯ ಉತ್ತಮ ಶಾಲೆಗಳಲ್ಲಿ ಒಂದಾಗಿದ್ದು ನೂರಾರು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಹಾಗಾಗಿ ನಮಗೆ ಗ್ರಂಥಾಲಯದ ಸೌಲಭ್ಯವನ್ನು ಒದಗಿಸಿಕೊಡಿ ಅಂತ ಹೇಳಿ ನೀವು ಕರೆಕ್ಟಾಗಿ ಬರೆದು ಧನ್ಯವಾದಗಳೊಂದಿಗೆ ಇತಿ ನಮ್ಮ ವಿಶ್ವಾಸಿ ದಿನಾಂಕ ಚಿತ್ರದುರ್ಗ. ಸೊ ಹೊರ ವಿಳಾಸವನ್ನು ಕಂಪಲ್ಸರಿ ಹಾಕಲೇಬೇಕಾಗ್ತದೆ ಮಕ್ಕಳ. ಅದೇ ರೀತಿ ಇನ್ನೊಂದು ನಮಗೆ ವೈಯಕ್ತಿಕ ಪತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳ. ಗೆಳತಿಗೆ ಪತ್ರವನ್ನು ಬರಿಬೇಕಾಗ್ತದೆ. ಸೊ ಬರೀರಿ. ಫಸ್ಟ್ ಇವರಿಂದ ಭಾರ್ಗವಿ, ಸರ್ಕಾರಿ ಪ್ರೌಢಶಾಲೆ, ಬೆಂಗಳೂರು, ದಿನಾಂಕ ಹಾಕಿ ನನ್ನ ಪ್ರೀತಿಯ ಗೆಳತಿ ಸುಕೃತ, ನಾನು ಇಲ್ಲಿ ಚೆನ್ನಾಗಿದ್ದೀನಿ ಅದೆಲ್ಲ ಬರೆದು ವಿಷಯವನ್ನು ಬರೀಬೇಕು. ತದನಂತರ ಹೊರ ವಿಳಾಸ ಮತ್ತು ಇದನ್ನು ಬರೆದ್ರೆ ಕಂಪ್ಲೀಟಾಗಿ ನಿಮಗೆ 5 ಅಂಕಗಳು ಸಿಗ್ತದೆ. ಆ್ಯಂಡ್ ಲಾಸ್ಟ್ ಮೇನ್ ಪ್ರಬಂಧ ಇರ್ತದೆ ಮಕ್ಕಳ, ಮಿಸ್ ಮಾಡಿಕೊಳ್ಳಬೇಡಿ. ಫಸ್ಟು ಪೀಠಿಕೆಯನ್ನು ಬರೀಬೇಕು. ಏನು ಟಾಪಿಕ್ಸ್ ಕೊಟ್ಟಿದ್ದಾರೋ ಅದಕ್ಕೆ ಇಂಟ್ರಡಕ್ಷನನ್ನು ಕೊಡಿ. ತದನಂತರ ವಿಷಯ ನಿರೂಪಣೆ ಇರ್ತದೆ, ಅದನ್ನು ಬರೀಬೇಕು. ನೋಡ್ಕೊಳ್ಳಿ, ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಲಾಸ್ಟಿಗೆ ಬಂದು ಉಪಸಂಹಾರ. ಸೊ ಹಾಗಾಗಿ 2 ಪ್ರಬಂಧ ಕೊಟ್ಟಿರ್ತಾರೆ. ಇಲ್ಲಿ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ 2 ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ಹಾಗಾಗಿ ಪ್ರಿಪರೇಟರಿ 2ನಲ್ಲೂ ಸಹ ನಿಮಗೆ ಏನಂತ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಮಕ್ಕಳ. ಈಸಿ ಇರ್ತದೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.